ಒಂದು ಇಂಪಾರ್ಟೆಂಟ್ ವಿಡಿಯೋನ ನಿಮಗೆ ನಾನು ತಗೊಂಡು ಬಂದಿದ್ದೇನೆ. ಏನಂದರೆ, ಬಹಳಷ್ಟು ಸಾರಿ ನಾವು ಸಂತೆಗೆ ಹೋದವಾಗ, ಮಾರ್ಕೆಟಿಗೆ ಹೋದವಾಗ ತರಕಾರಿ ತಗೊಂಡು ಮನೆಗೆ ಬರ್ತೇವೆ. ಆದರೆ ಹಣ್ಣುಗಳ ಸಹವಾಸಕ್ಕೆ ತುಂಬ ಜನ ಹೋಗೋದಿಲ್ಲ. ಇದು ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ. ಯಾಕೆ ಅಂದರೆ, ಸಹಜವಾಗಿ ನಮ್ಮ ಒಂದು ಮೆಂಟ್ಯಾಲಿಟಿಯಲ್ಲಿ ಹಣ್ಣುಗಳು ಬಹಳ ಕಾಸ್ಟ್ಲಿ. ಅದು ಹೌದು, ಇದು ನಿಜವಾಗ್ಲೂ ಹೌದು. ಕೆಲವೊಮ್ಮೆ ಏನಾಗುತ್ತೆ, ಆ ಒಂದು ಹ್ಯಾಬಿಟನ್ನು ನಾವು ಬೆಳೆಸ್ಕೊಂಡೇ ಇರೋದಿಲ್ಲ. ಇನ್ ಕೇಸ್ ನೀವೇನಾದರೂ ಈ ಒಂದು ಹ್ಯಾಬಿಟ್ ಇಲ್ಲದೇ ಇದ್ದವರಾಗಿದ್ದರೆ, ಇದೇ ವಾರದಿಂದ ನೀವು ಮಾರ್ಕೆಟಿಗೆ ಹೋದವಾಗ ನಾನು ಹೇಳುವಂತಹ 3 ಹಣ್ಣುಗಳಲ್ಲಿ ಯಾವುದಾದ್ರೂ ಒಂದು ಹಣ್ಣನ್ನು ಆಯ್ಕೆ ಮಾಡಿ ಮನೆಗೆ ತಗೊಂಡು ಬನ್ನಿ. ಯಾಕೆ ಅಂದರೆ ನೋಡಿ, ಒಂದು ಹಣ್ಣಿನಲ್ಲಿ ನಿಮ್ಮ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಮುಖ್ಯ ಅಂಶಗಳು ಇದ್ದೇ ಇರ್ತದೆ. ಅದು ವಿಟಮಿನ್ B6 ಆಗಿರ್ಬೋದು, ವಿಟಮಿನ್ A ಆಗಿರ್ಬೋದು, K ಆಗಿರ್ಬೋದು, C ಆಗಿರ್ಬೋದು, ಡಯಟ್ರಿ ಫೈಬರ್ಸ್ಗಳಾಗಿರ್ಬೋದು. ಬಹಳಷ್ಟು ಉಪಯೋಗ ಒಂದು ಹಣ್ಣಿನಿಂದ ಇರುವಂಥದ್ದಂತೂ ಡೆಫಿನೆಟ್ಲಿ ಶೂರ್. ನೋಡಿ, ಭಾಳಷ್ಟು ಸಾರಿ ಆರಾಮ್ ತಪ್ಪದವಾಗ, ಜ್ವರ ಬಂದವಾಗ, ಡಾಕ್ಟರ್ ಹಣ್ಣನ್ನು ತಿನ್ನಬೇಕು ಅಂತ ಹೇಳಿದವಾಗ ನಾವು ಹಣ್ಣನ್ನು ಮನೆಗೆ ತಗೊಂಡು ಬರ್ತೇವೆ. ಇದು ಹೀಗಾಗಬಾರ್ದು. ಹಣ್ಣಿನ ಉಪಯೋಗ ಕೇವಲ ಆರಾಮ್ ಇಲ್ಲದೇ ಇದ್ದಾಗ ಮಾತ್ರ ಅಲ್ಲ, ನೀವು ಆರೋಗ್ಯದಿಂದ ಇದ್ದಾವಾಗಲೂ ಕೂಡ ಇರುತ್ತೆ. ಯಾಕಂದರೆ ಆರೋಗ್ಯದಲ್ಲಿ ಇರುವಾಗ ನೀವು ಹಣ್ಣನ್ನು ತಿಂದರೆ ಆರಾಮ್ ತಪ್ಪೋದು ಕಡಿಮೆ ಆಗ್ತದೆ, ಅಷ್ಟೇ ಸಿಂಪಲ್. ಸೊ ಹಾಗಾಗಿ ಮುಖ್ಯವಾದ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಹಣ್ಣುಗಳನ್ನು ತಗೊಳ್ಳದೇ ಇರೋದಕ್ಕೆ ಸಹಜವಾಗಿ ನಿಮ್ಗೆ ಗೊತ್ತಿದೆ, ಹಣ್ಣುಗಳ ಇವತ್ತು ರೇಟ್ ಗಗನಕ್ಕೇರಿದೆ ಅಲ್ವಾ. 1 kgಗೆ 150, 100 ಹೀಗೆಲ್ಲ ಹೇಳ್ತಾರೆ ಯಾವ ಹಣ್ಣನ್ನು ಕೂಡ ಕೇಳಿದರೆ. ಸೊ ನಿಮಗೋಸ್ಕರ 3 ಕಡಿಮೆ ದರದ ಅಫೋರ್ಡೆಬಲ್ ಹಣ್ಣುಗಳನ್ನು ನಿಮ್ಮ ಮುಂದೆ ನಾನು ಪರಿಚಯ ಮಾಡಿಸ್ತಾ ಇದ್ದೇನೆ. ಪರಿಚಯ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಈ ವಿಡಿಯೋನ ನೋಡುವಂಥ ಸಮಯದಲ್ಲಾದರೂ ನೀವು ಅದನ್ನು ತಿಂತಾನೇ ಇರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ಈ 3 ಹಣ್ಣುಗಳಲ್ಲಿ ಯಾವುದಾದ್ರೂ ಒಂದು ಹಣ್ಣನ್ನು ಆಯ್ಕೆ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇದು ಕಡಿಮೆ ದರದ ಹಣ್ಣುಗಳು, ಅಂದರೆ ಇವತ್ತಿನ ಮಾರ್ಕೆಟ್ ರೇಟ್ನಲ್ಲಿ ನೋಡುವಾಗ. ಹಾಗೆ ಇದರಿಂದ ಬಹಳಷ್ಟು ಉಪಯೋಗಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಇದ್ದೀರಿ, ಆಯಿತಾ. ಮೊದಲನೇದಾಗಿ ಬಾಳೆಹಣ್ಣು, ಬನಾನಾ ಅಂತ ನಾವು ಹೇಳ್ತೇವೆ. ನೋಡ್ರಿ, ಸಹಜವಾಗಿ ಎಲ್ಲರ ಮನೆಯಲ್ಲಿ ಪ್ರತಿದಿನ ಇರುವಂಥ ಒಂದು ಸಹಜವಾದ ಹಣ್ಣು ಅಂದರೆ ಅದು ಬಾಳೆಹಣ್ಣು. ಯಾಕೆ ಬಾಳೆಹಣ್ಣು ನಾವು ಆಯ್ಕೆ ಮಾಡಬೇಕು ಅಂತ ಕೇಳಿದರೆ, ಇದರಲ್ಲಿ ಒಂದು 2 ಮುಖ್ಯವಾದಂಥ ಕಾರಣವನ್ನು ನಾನು ನಿಮ್ಗೆ ಹೇಳ್ಬೋದು. ಒಂದು, ಅಫೋರ್ಡೆಬಲ್ ಅಂದರೆ ಕಡಿಮೆ ದರದಲ್ಲಿ ಸಿಗುವಂಥ ಒಂದು ಹಣ್ಣು, ಅಂದರೆ ಇವತ್ತಿನ ರೇಟಿಗೆ ಕಂಪೇರ್ ಮಾಡಿದರೆ. ಇನ್ನೊಂದು ಅಂದರೆ ಇದು ಅವೈಲೇಬಿಲಿಟಿ, ಎಲ್ಲ ಕಡೆ ದೊರಕುವಂಥ ಒಂದು ಹಣ್ಣು ಇದು ಬಾಳೆಹಣ್ಣಾಗಿರ್ತದೆ. ಸೊ ಇದೆರಡು ಕಾರಣದಿಂದ ನೀವು ಬಾಳೆಹಣ್ಣನ್ನು ಆಯ್ಕೆ ಮಾಡ್ಬೋದು. ಹಾಗಾದರೆ ಯಾವ ಉಪಯೋಗಗಳು ನಮಗೆ ಬಾಳೆಹಣ್ಣಿನಿಂದ ಸಿಗ್ಬೋದು ಅಂತ ನಾವು ನೋಡ್ಲಿಕ್ಕೆ ಹೋದರೆ, ನೋಡ್ರಿ, ಇದರಲ್ಲಿ ಪೊಟ್ಯಾಸಿಯಮ್ ಆಗಿರ್ಬೋದು, ಅದೇ ರೀತಿ ವಿಟಮಿನ್ B6 ಆಗಿರ್ಬೋದು, ವಿಟಮಿನ್ C ಆಗಿರ್ಬೋದು, ಹಾಗೆ ಡಯಟ್ರಿ ಫೈಬರ್ಸ್ಗಳು ಬಹಳಷ್ಟು ಮಾತ್ರದಲ್ಲಿ ಇದರಲ್ಲಿ ತುಂಬಿರ್ತದೆ. ನೋಡಿ, ಈ 4 ಅಂಶಗಳು ನಿಮ್ಮ ದೇಹಕ್ಕೆ ಪ್ರತಿದಿನ ಬೇಕಾಗಿರುವಂಥದ್ದು. ನೋಡಿ, ಇನ್ ಕೇಸ್ ನೀವೇನಾದರೂ ಒಂದಿನ ಊಟ ಮಾಡದೇ ಇದ್ದರೆ, ಈ ಒಂದು ಹಣ್ಣನ್ನು, 2 ಹಣ್ಣನ್ನು ತಿಂದು ಕೂಡ ನೀವು ಮಲಗಿದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಬಹಳಷ್ಟು ಮುಖ್ಯವಾದಂಥ ಹಣ್ಣು ಮೊದಲನೇದಾಗಿ. ಸೊ ಮತ್ತೊಂದೇನೆಂದರೆ, ಇನ್ ಕೇಸ್ ನೀವೇನಾದರೂ ವೇಟ್ ಗೇನರ್ ಅಥವಾ ವೇಟ್ ಗೇನ್ ಮಾಡಬೇಕು ಅಂತ ನಿಮಗೇನಾದರೂ ಇತ್ತು ಅಂದರೆ, ಆರೋಗ್ಯವಾಗಿ ದಿನಕ್ಕೆ 1 ಅಥವಾ 2 ಬಾಳೆಹಣ್ಣಿನ ಜೊತೆಯಲ್ಲಿ ಒಂದು ಅರ್ಧ ಕಪ್ ಹಾಲನ್ನು ಕುಡಿದ್ರೆ ಡೆಫಿನೆಟ್ಲಿ 1.5-2 ತಿಂಗಳಲ್ಲಿ ಅಥವಾ ಒಂದು 60-70 ದಿನಗಳಲ್ಲಿ ನಿಮ್ಮ ವೇಟ್ನಲ್ಲಿ ಇಂಪ್ರೂವ್ಮೆಂಟನ್ನು ನೀವು ನೋಡ್ತೀರ, ಆಯಿತಾ. ಹಾಗೆ ಮುಖ್ಯವಾಗಿ 3 ಉಪಯೋಗಗಳನ್ನು ನಾನು ಈ ಬಾಳೆಹಣ್ಣಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಇಟ್ ಇಸ್ ಅನ್ ಇನ್ಸ್ಟೆಂಟ್ ಎನರ್ಜಿ ಸೋರ್ಸ್ ಅಥವಾ ತ್ವರಿತ ಶಕ್ತಿಯನ್ನು ಕೊಡುವಂತಹ ಏಕೈಕ ಹಣ್ಣು ಅಂದರೆ ಅದು ಬಾಳೆಹಣ್ಣು. ಸ್ಪೋರ್ಟ್ಸ್ಮನ್ಗಳಿಗಾಗಿರ್ಬೋದು, ನೀವು ಸ್ಪೋರ್ಟ್ಸ್ ಆಡೋದಾಗಿದ್ದರೆ ಒಂದು 15 ನಿಮಿಷದ ಮುಂಚೆ, ಆ್ಯಕ್ಚುಲಿ ಸೈನ್ಸ್ ಪ್ರಕಾರ ಒಂದು 30 ನಿಮಿಷದ ಮುಂಚೆ ಬಾಳೆಹಣ್ಣನ್ನು ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ತಾರೆ. ನೀವು 1-2 ಹಣ್ಣನ್ನು ತಿಂದು ಸ್ಪೋರ್ಟ್ಸ್ಗೆ ಹೋದರೆ ತುಂಬ ಇಂಪ್ರೂವ್ಮೆಂಟನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಏನಾದರೂ ಹಾರ್ಡ್ ವರ್ಕನ್ನು ಕೂಡ ಮಾಡೋರಾಗಿದ್ದರೆ 1-2 ಹಣ್ಣುಗಳನ್ನು ತಿಂದು ನೀವು ವರ್ಕ್ ಮಾಡಿ, ನಿಜವಾಗ್ಲೂ ನಿಮಗೊಂದು ಎನರ್ಜಿ ಸೋರ್ಸ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಜೊತೆಯಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಉಪಯೋಗ ಬಾಳೆಹಣ್ಣಿನಲ್ಲಿ ಸಹಜವಾಗಿ ಇದ್ದೇ ಇರ್ತದೆ. ಇದನ್ನು ನಾವು ಡೈಜೆಸ್ಟಿವ್ ಹೆಲ್ತ್ ಅಂತ ಕೂಡ ಕರಿಬೋದು ಅಲ್ವಾ. ಸೊ ಆಹಾರವನ್ನು ಪಚನ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಹೆಲ್ಪ್ ಮಾಡುವಂಥ ಒಂದು ಹಣ್ಣು ಇದು. ಹಾಗೆ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ, ಅಂದರೆ ಬ್ಲಡ್ ಪ್ರೆಷರ್ ರೆಗ್ಯುಲೇಷನ್ ಅನ್ನುವಂಥದ್ದೇನಿದೆ, ಎಸ್ಪೆಷಲಿ BP ಇದ್ದಂತಹ ವ್ಯಕ್ತಿಗಳಿಗೆ ಬಾಳೆಹಣ್ಣು ಬಹಳಷ್ಟು ಹೆಲ್ಪ್ಫುಲ್ಲಾಗಿ ಕಾಣ್ಬರ್ತದೆ. ಸೊ ಈ 3 ಮುಖ್ಯವಾದಂಥ ಉಪಯೋಗವನ್ನು ಕೇವಲ ಬಾಳೆಹಣ್ಣಿನಿಂದನೇ ನೀವು
ಪಡ್ಕೊಳ್ಬಹುದು. ಎರಡನೇದಾಗಿ ವಾಟರ್ಮೆಲನ್, ಅಥವಾ ನಾವು ಅದಕ್ಕೆ ಕಲ್ಲಂಗಡಿ ಹಣ್ಣು ಅಂತ ನಮ್ಮ ಕಡೆಯಲ್ಲಿ ಕರಿತೇವೆ. ಬಹಳಷ್ಟು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಇದನ್ನು ಕರೀತಾರೆ ಅಲ್ವಾ. ಸೊ ಇದರಲ್ಲಿ ಮುಖ್ಯವಾಗಿ ಕಡಿಮೆ ದರದಲ್ಲಿ ಸಿಗುವಂಥ ಒಂದು ಹಣ್ಣು ಅಂತ ಹೇಳ್ಬೋದು. ನೀವು ನಮ್ಮ ಕಡೆಯಲ್ಲೆಲ್ಲ ಸಂತೆಯಲ್ಲಿ ಒಂದು 100 ರೂಪಾಯಿಗೆ 3, 2 ಹೀಗೆ ಸೇಲ್ ಮಾಡ್ತಾರೆ. ನಾನು ನೋಡಿದ್ದೇನೆ ಭಾಳಷ್ಟು ಸರಿ. ಸೊ ಯಾಕೆ ವಾಟರ್ಮೆಲನ್ ಅಂತ ಹೇಳಿದ್ರೆ, ನೋಡ್ರಿ, ಇದರಲ್ಲಿ 90% ನೀರಿನ ಅಂಶವನ್ನು ಹೊಂದಿರುವಂತಹ, ವಾಟರ್ ಕಂಟೆಂಟ್ ಅಂತ ಹೊಂದಿರುವಂತಹ ಏಕೈಕ ಹಣ್ಣಂದರೆ ಅದು ವಾಟರ್ಮೆಲನ್. ಸ್ಪೆಷಲಿ ನಿಮಗೆ ಸಮ್ಮರ್ ಸೀಸನ್ಗಳಲ್ಲಿ ಬಹಳಷ್ಟು ಉಪಯೋಗ ಬರುವಂಥ ಒಂದು ಹಣ್ಣು. ಸೊ ಇದು ಕೂಡ ಸಂತೆಯಲ್ಲಿ ಅಥವಾ ಮಾರ್ಕೆಟ್ನಲ್ಲಿ ಯಾವಾಗಲೂ ನಿಮಗೆ ಓಪನ್ ಆಗಿ ಸಿಗುವಂಥದ್ದು. ಸೊ ಜೊತೆಯಲ್ಲಿ ಇದರಲ್ಲಿ ವಿಟಮಿನ್ ಎ, ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಗಳು ಬಹಳ ಪ್ರಮಾಣದಲ್ಲಿ ಇದ್ದೇ ಇರ್ತದೆ. ಸೊ ಜೊತೆಯಲ್ಲಿ ಇದರಲ್ಲಿ ಲೈಸೋಪೀನ್ ಅಂತ ಒಂದು ಅಂಶ ಇದರಲ್ಲಿ ನೀವು ಕಂಡು ಬರ್ಬೋದು. ಲೈಸೋಪೀನ್ ಅಂದರೆ ನಿಮ್ಮ ಬಾಡಿಯ ಸೆಲ್ ಡ್ಯಾಮೇಜ್ಗಳಿಗೆ ಪ್ರೊಟೆಕ್ಷನ್ ಮಾಡುವಂತಹ ಒಂದು ಅಂಶ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಬಹಳಷ್ಟು ಈ ರೋಗಗಳಿಂದ ಬಾಡಿಯ ಸೆಲ್ ಡ್ಯಾಮೇಜ್ಗಳು ಆಗುವಂಥದ್ದು ನಾವು ನೋಡ್ತೇವೆ. ಸೊ ಅದನ್ನು ಪ್ರೊಟೆಕ್ಟ್ ಮಾಡುವಂತಹ ಒಂದು ಅಂಶ ಲೈಸೋಪಿನ್ ಅನ್ನುವಂಥದ್ದು ವಾಟರ್ಮೆಲನ್ನಲ್ಲಿ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಯಲ್ಲಿ ಒಂದು ಹೈಡ್ರೇಷನ್ ಅಂದರೆ ನೀರಿನ ಅಂಶವನ್ನು ಯಾವಾಗಲೂ ಕೂಡ ದೇಹದಲ್ಲಿ ಸ್ಟೇಬಲ್ ಮಾಡಲಿಕ್ಕೆ ಈ ಕಲ್ಲಂಗಡಿ ಹಣ್ಣು ತುಂಬ ಹೆಲ್ಪ್ಫುಲ್ ಆಗಿರುತ್ತದೆ. ಜೊತೆಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಲೋ ಕ್ಯಾಲರಿ ಇರುವಂತಹ ಒಂದು ಹಣ್ಣು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ನೀವು ಇದನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೋದು. ಮೂರನೆಯ ನನ್ನ ಚಾಯ್ಸ್ ಯಾವುದಪ್ಪ ಅಂದರೆ ಕಿತ್ತಳೆ ಹಣ್ಣು. ಸಹಜವಾಗಿ ನಾವು ಆರೆಂಜ್ ಅಂತ ಕರಿತೇವೆ. ಇದರ ಬದಲಾಗಿ ಅಲ್ಟರ್ನೇಟಿವ್ ಆಗಿ ಮೋಸಂಬಿ ಹಣ್ಣನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಕೆಲವೊಮ್ಮೆ ಮೂಸಂಬಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇದು ನಿಮ್ಮ ಆಯ್ಕೆಗೆ ಬಿಟ್ಟದ್ದು. ಅದಕ್ಕೆ ನೀವು ಕಂಪೇರ್ ಮಾಡಿದವಾಗ ಕಿತ್ತಳೆ ಹಣ್ಣನ್ನು ನೀವು ಸಹಜವಾಗಿ ಆಯ್ಕೆ ಮಾಡಲೇಬಹುದು. ನಿಮ್ಗೆ ಗೊತ್ತೇ ಇದೆ, ಇದು ಕೂಡ ಒಂದು ಕಡಿಮೆಯ ದರದಲ್ಲಿ ಸಿಗುವಂಥ ಒಂದು ಹಣ್ಣು ಆಗಿರುತ್ತದೆ. ಸೊ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಅಲ್ವಾ, ತುಂಬಾ ಅತ್ಯಂತ ಗಾತ್ರದಲ್ಲಿ ಇದು ಹೊಂದಿರ್ತದೆ ರೋಗ ನಿರೋಧಕ ಶಕ್ತಿಯನ್ನು, ಓಕೆನಾ. ಸೊ ಇದ್ರ ಜೊತೆಯಲ್ಲಿ ಜೀರ್ಣಶಕ್ತಿಯನ್ನು ಕೂಡ ಅಭಿವೃದ್ಧಿ ಮಾಡುವಂತಹ ಒಂದು ಅಂಶಗಳು ಕಿತ್ತಳೆ ಹಣ್ಣಿನಲ್ಲಿ ತುಂಬ ರೀತಿಯಲ್ಲಿ ಇದ್ದೇ ಇರ್ತದೆ. ಜೊತೆಯಲ್ಲಿ ಇದರಲ್ಲಿ ಪ್ರಿವೆಂಟ್ಸ್ ಕಾಮನ್ ಕೋಲ್ಡ್ ಅಥವಾ ಸಹಜವಾಗಿರ್ತಕ್ಕಂಥ ನೆಗಡಿಯನ್ನು, ಶೀತವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದರಲ್ಲಿ ಇದೆ. ನೋಡಿ, ತುಂಬ ಜನರು ಕನ್ಫ್ಯೂಷನ್ಸಲ್ಲಿ ಇರ್ತಾರೆ. ಕಿತ್ತಳೆ ಹಣ್ಣನ್ನು ನಾವು ತಿನ್ನಬಾರ್ದು, ಇದರಿಂದ ಕಾಮನ್ ಕೋಲ್ಡ್ ಆಗುತ್ತೆ, ಶೀತ ಆಗುತ್ತೆ ಅಂತ. ಇದು ಒಂದು ರೀತಿಯಲ್ಲಿ ಹೌದು, ಆದರೆ ನೋಡಿ, ಒಂದು ಹಣ್ಣಿನಿಂದ ಯಾವ ಶೀತ ಕೂಡ ನೆಗಡಿ ಕೂಡ ಆಗೋದಿಲ್ಲ. ತುಂಬ ಯಾವುದೇ ಹಣ್ಣನ್ನು ನೀವು ತುಂಬ ತಿಂದರೆ ನೆಗಡಿ ಆಗೇ ಆಗುತ್ತೆ, ಕೇವಲ ಕಿತ್ತಳೆ ಹಣ್ಣಿನಿಂದ ಮಾತ್ರ ಅಲ್ಲ. ಸೊ ಆ್ಯಕ್ಚುಲಿ ಕಿತ್ತಳೆ ಹಣ್ಣಿನಲ್ಲಿ ನಿಜವಾಗ್ಲೂ ಶೀತವನ್ನು ತಡೆಗಟ್ಟುವಂತಹ ಶಕ್ತಿ ಇದೆ. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಕೂಡ ಭಾಳಷ್ಟು ಮಾತ್ರದಲ್ಲಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಒಬ್ಬರ ದೇಹಕ್ಕೆ ಪ್ರತಿದಿನ ಕೂಡ ವಿಟಮಿನ್ ಸಿ ಅವಶ್ಯಕತೆ ತುಂಬಾ ಇದೆ. ಇದು ಕೇವಲ ಒಂದು ಅರ್ಧ ಈ ಲೆಮನ್ ಅಂತ ನಾವು ಹೇಳ್ತೀವಿ, ಲಿಂಬು ಅಂತ, ಇದರಲ್ಲಿ ಕೂಡ ವಿಟಮಿನ್ ಸಿ ತುಂಬ ಇರುವಂಥದ್ದು. ಸೊ ಕಿತ್ತಳೆ ಹಣ್ಣನ್ನು ಈ ಕಾರಣಕ್ಕಾಗಿ ನೀವು ಆಯ್ಕೆ ಮಾಡಬಹುದು. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅಯರ್ನ್ ಅಬ್ಸಾರ್ಪ್ಷನ್ ಅನ್ನುವಂಥದ್ದು, ಅಂದರೆ ಆಹಾರದಿಂದ ಕಬ್ಬಿಣಾಂಶವನ್ನು ಹೀರಿಕೊಳ್ಳುವಂತಹ ಶಕ್ತಿ ಕಿತ್ತಳೆ ಹಣ್ಣಿಗೆ ಅಥವಾ ಮೂಸಂಬಿ ಹಣ್ಣಿಗೆ ಇದ್ದೇ ಇದೆ. ಸೊ ಈ 3 ಕಾರಣಕ್ಕೆ ನೀವು ಕಿತ್ತಳೆ ಹಣ್ಣನ್ನು ಅಥವಾ ಮೂಸಂಬಿಯನ್ನು ಆಯ್ಕೆ ಮಾಡ್ಬೋದು. ನೋಡಿ, 3 ಹಣ್ಣನ್ನು ನಾನು ನಿಮಗೆ ಹೇಳಿದ್ದೇನೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಮಾರ್ಕೆಟಿಗೆ ಹೋಗುವಾಗ, ಸಂತೆಗೆ ಹೋಗುವಾಗ, ನಿಮ್ಮ ಹತ್ರ ಹಣ ಕಡಿಮೆ ಇದ್ದರೂ ಕೂಡ ಯಾವುದೇ ಯೋಚನೆ ಇಲ್ಲದೇ ಈ 3 ಹಣ್ಣಲ್ಲಿ ಯಾವುದಾದ್ರೂ ಒಂದು ಹಣ್ಣನ್ನು ನೀವು ಆಯ್ಕೆ ಮಾಡಿ, ಡೆಫಿನೆಟ್ಲಿ ನಿಮಗೆ ನಿಮ್ಮ ದೇಹಕ್ಕೆ ಬಹಳಷ್ಟು ಉಪಯೋಗವನ್ನು ಈ 3 ಹಣ್ಣುಗಳು ಕೂಡ ಕೊಡಲಿಕ್ಕಿದೆ. ಟ್ರೈ ಮಾಡಿ ನೋಡಿ. ಉಪಯೋಗ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.